ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸಿಸ್ಟರ್ಹುಡ್. ಯಾಕಂದ್ರೆ ಇದು ನಾವು ಪುರುಷರ ಅಗೇನ್ಸ್ಟ್ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕಂತಲ್ಲ. ಐ ಫೀಲ್ ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿದ್ರೆ ನಮ್ಮ ಕ್ರಿಯೇಟಿವಿಟಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಆ ಒಂದು ಹೆಣ್ತನ, ದಟ್ ಫೆಮಿನಿಟಿ ದಟ್ ವಿ ಸ್ಪೀಕ್ ಅಬೌಟ್ ಶೈನ್ಸ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಸಿಮಿಲರ್ಲಿ ನಮ್ಗೆ ಗಂಡಸ್ರ ಬಗ್ಗೆನೂ ಹಂಗೆ ಅನ್ಸುತ್ತೆ. ಏನಂದ್ರೆ ಅವ್ರ ಮಧ್ಯೆನೆ ಗಂಡಸ್ರ ಮಧ್ಯೆನೆ ಒಳ್ಳೆ ಬಾಂಡಿಂಗ್ ಇದ್ರೆ ಐ ಫೀಲ್ ಈವನ್ ಸೊಸೈಟಿಗೆ ಅವರು ಇನ್ನಷ್ಟು ಒಳ್ಳೆ ಪಾಸಿಟಿವ್ ಆಗಿ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಬಟ್ I think when we come to industry sisterhood, recently ಒಂದು ಎಕ್ಸ್ಪೀರಿಯನ್ಸ್ ನನಗಾಯ್ತು. ಸೊ ನಾನು ಅವ್ರಿಗೆ ಗೊತ್ತಿರುತ್ತೆ, ನಾವು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋ ಆಕ್ಟ್ ತರಬೇಕು ಅಂತ ತುಂಬಾ ನಾವು ವಿ ಫಾಟ್ ಫಾರ್ ಇಟ್. ಬಟ್ ಆ ದಿನ ಯಾವಾಗ ನಮ್ಗೆ ವಿಮೆನ್ಸ್ ಕಮಿಷನ್ ಇಂದ ಮೇಡಮ್ ಬಂದಿದ್ರು, ಫಿಲ್ಮ್ ಚೇಂಬರ್ಗೆ ಹೋದಾಗ ನಾನು ಮತ್ತೆ ಕವಿತಾ ಲಂಕೇಶ್ ಅವರು ಮಾತ್ರ ಇಬ್ರು ನಮ್ಮ ಇದನ್ನ ಇದ್ದಿದ್ದು ನಾವಿಬ್ರೆ. ಅಂಡ್ ದೆನ್ ಅಫ್ಕೋರ್ಸ್ ಪ್ರೆಸ್ ವಾಸ್ ದೇರ್ ಟು ಆಸ್ಕ್ ಕ್ವೆಶನ್ಸ್. ಆದ್ರೆ ನಾನು ಅಲ್ಲಿ ಒಬ್ಸರ್ವ್ ಮಾಡಿದ್ದೇನೆಂದ್ರೆ, ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ವರ್ಬಲ್ ಅಬ್ಯೂಸ್ ಇರೋದು ಬರೀ ಇಟ್ಸ್ ನಾಟ್ ಓನ್ಲಿ ಫಿಸಿಕಲ್ ಅಬ್ಯೂಸ್ ವಿಚ್ ಇಸ್ ಎವ್ರಿಥಿಂಗ್ ಇಸ್ ಬ್ಯಾಡ್, ದಟ್ ಇಸ್ ಡಿಫ್ರೆಂಟ್. ಬಟ್ ನಾನು ಹೇಳೋದು ವರ್ಬಲ್ ಅಬ್ಯೂಸ್ಗೆ ಯಾರು ಕೇರ್ ಮಾಡಲ್ಲ. ಅಂದ್ರೆ ಅದನ್ನ ಸೆನ್ಸಿಟಿವಿಟಿ ಇಲ್ಲ. ಇವಾಗ ನಾನು ಏನೋ ಒಂದು ಗ್ಲಾಮರಸ್ ಬಟ್ಟೆ ಹಾಕೊಂಡು ಹೋಗಿದ್ದಾಗ ಯಾರಾದ್ರೂ ಏನಾದ್ರು ಗಂಡಸರು ಏನಾದ್ರು ಹೇಳಿದ್ರೆ ಇಮ್ಮಿಡಿಯೇಟ್ಲಿ ನಮ್ಮ ಎನರ್ಜಿ ಡೌನ್ ಆಗ್ಬಿಡುತ್ತೆ, ಏನೋ ಕೆಟ್ಟದ್ದು, ಏನೋ ವಲ್ಗರ್ ಕೇಳಿಸ್ದಾಗ. ಸೊ ಇದನ್ನ ನಾನು ಮಾತಾಡ್ತಿರ್ಬೇಕಾದ್ರೆ ಐ ಸಾ ದಟ್ ಇನ್ ದಿ ಆಪೋಸಿಟ್ ತುಂಬಾ ಜನ ಯಾರು ಅದೆಲ್ಲ ಅವಶ್ಯಕತೆ ಇಲ್ಲ, ನಾವು ಇಟ್ಸ್ ನಾಟ್ ನೀಡೆಡ್, ಬಟ್ ದೇ ವರ್ ಸೇಯಿಂಗ್ ಇದೆಲ್ಲ ಆಗೋದೇ ಇಲ್ಲ, ಈ ತರ ನಡೆಯೋದೇ ಇಲ್ಲ. ಸೊ ಐ ಫೀಲ್ ದಟ್ ವಿಮೆನ್ ಶುಡ್ ನಾಟ್ ಬಿ ಸ್ಕೇರ್ಡ್. ತುಂಬಾ ಸರ್ವೈವಲ್ ಮೋಡಲ್ಲಿ ನಾವು ಇದ್ದಾಗ ಯಾವಾಗ್ಲೂ ನಮಗೆ ಅಯ್ಯೋ ಇವ್ರ ಬಗ್ಗೆ ನಾವೇನಾದ್ರೂ ಹೇಳ್ಬಿಟ್ರೆ, ಇಲ್ಲ ನಮ್ಮ ಕಷ್ಟನೇ ನಾವು ಹೇಳ್ಬಿಟ್ರೆ ನಾಳೆ ನಮ್ಗೆ ಅವಕಾಶ ಸಿಗಲ್ಲ ಅನ್ನೋವಂತಹ ಒಂದು ಭಯದಲ್ಲೇ ನಾವು ಬದುಕ್ತಾ ಇದ್ರೆ ಐ ಫೀಲ್ ಇಟ್ಸ್ ಟೈಮ್ ಟು ಬ್ರೇಕ್ ದಟ್.